ಇವತ್ತು ಮೂವರು ಇಲ್ಲೇ ಇರ್ತೀವಿ, ನೈಟ್ ಪೂರ ಇರ್ತೀವಿ. ನಾವು ಇವತ್ತು ಮೂವರು ಇದ್ದೀವಿ ಸ್ನೇಹಿತರೆ. ಇವರು ಎರಸಮ್ಮವರು ಒಬ್ಬರು ಇಬ್ಬರು ಮಕ್ಕೊಂಡಿದ್ದಾರೆ. ಆ ಟೈಮಲ್ಲಿ ಬಂದು ಕರಡಿ ಅಟ್ಯಾಕ್ ಮಾಡಿದೆ ಪಾಪ. ಆದರೂ ಅದೇನು ತೊಂದರೆ ಕೊಟ್ಟಿಲ್ಲ, ಸುಮ್ಮನೆ ಕಾಯಿ ತಿಂದಿದೆ, ಶೇಂಗಾ ಕಾಯಿ ತಿಂದಿದೆ. ಬ್ಯಾಟ್ರಿ ಬಿಟ್ಟ ತಕ್ಷಣ ಅದು ಹೋಗಿದೆ. ಯಾವುದೇ ಒಂದು ಪ್ರಾಣಿಗಾಗಲಿ ಅದಕ್ಕೆ ನಾವು ತೊಂದರೆ ಕೊಟ್ಟರೆ ಅದು ನಮ್ಗೆ ತೊಂದರೆ ಕೊಡುತ್ತೆ. ಇಲ್ಲಾಂದರೆ ಅದ್ರ ಪಾಡಿಗೆ ಅದು ಏನು ಅದು ಬದುಕೋದೇ ಅದ್ರ ಹೊಟ್ಟೆ ಪಾಡಿಗೋಸ್ಕರ ಅಷ್ಟೇ. ಹೌದಲ್ಲ, ನಾವು ಮನುಷ್ಯ ಇದೀವಲ್ಲ, ಏನು ಬೇಕಾದ್ರೆ ಆಸೆ ಮಾಡ್ತೀವಿ. ಬಟ್ ಒಂದು ಕಾಡಲ್ಲಿ ವಾಸಿಸುವ ಯಾವುದೇ ಪ್ರಾಣಿ ಆಗಲಿ ಅದರ ಹೊಟ್ಟೆ ಪಾಡಿಗೋಸ್ಕರ ವಾಸ ಮಾಡ್ತಾ ಇರುತ್ತೆ. ಸೊ ಇವತ್ತಿನ ನೈಟ್ ಕ್ಯಾಂಪಿಂಗಲ್ಲಿ ನಾನು ಮತ್ತು ನಮ್ಮ ಶಿವಣ್ಣ ಮತ್ತು ನಮ್ಮ ಎರಸಮ್ಮಿಯವರು ಇವತ್ತು ನೈಟ್ ಪೂರ ಇಲ್ಲಿ ಹೊಲದಲ್ಲಿದ್ದೀವಿ. ಹೊಲದಲ್ಲಿ ವಿಡಿಯೋ ಇರುತ್ತೆ ನೋಡಿ. ಹಾಗೆ ಇನ್ನೊಂದು ಏನಪ್ಪ ಅಂದರೆ 2 ದಿನ ಕರಡಿ ಬಂದಿತ್ತು ಅಂತ ಹೇಳ್ದಲ್ಲ ಎರಸಮ್ಮಿ? ಒಂದಿನ ಬಂದಿತ್ತಾ? ಇಲ್ಲಿ ಬಣವಿಗೆನ ಬಂದಿತ್ತಾ? ಶೇಂಗಾ ಬಣವೆ ತಿಂತಿತ್ತಾ ಕರಡಿ? ನೋಡಿ ಸ್ನೇಹಿತರೆ, ಇವತ್ತು ಅವ್ರು ಹೇಳಿರೋದಕ್ಕೋಸ್ಕರ ನಾನು ಇವತ್ತು ನೈಟ್ ಕ್ಯಾಂಪಲ್ಲಿ ಆ ಒಂದು ಕರಡಿ ಬಂದರೆ ನಿಮಗೂ ತೋರಿಸ್ತೀನಿ, ಬರುತ್ತೆ ಅಂತ ಕಾಯ್ತಾ ಇದ್ದೀನಿ. ಅದಕ್ಕೋಸ್ಕರ ನೋಡಿ, ನಮ್ಮ ಟೆಂಟ್ ಬಂದ್ಬಿಟ್ಟು ಅಲ್ಲಿದೆ. ಮತ್ತು ನಾವು ಮೂವರೇ ಇರೋದು ಈ ಒಂದು ಹೊಲದಲ್ಲಿ. ಬಂದ್ಬಿಟ್ಟು ನಾವು ಮೂವರಿದ್ದೀವಿ, ನಮ್ಮ ಶಿವಣ್ಣ ಮತ್ತು ನಮ್ಮ ಎರಸಮ್ಮಿಯವರು ಮತ್ತು ನಾವು. ನಮ್ಮ ಟೆಂಟ್ ಇಲ್ಲಿ ಹಿಂದ್ಗಡೆ ಕಾಣ್ತಾ ಇದೆ ನೋಡಿ. ಖಂಡಿತ ಟೆಂಟಲ್ಲಿ ಊಟ ಮಾಡ್ಕೊತಾ ಇಲ್ಲ, ಬಟ್ ಎಲ್ಲ ಪಾರ್ಸಲ್ ತಂದ್ಕೊಂಡಿದ್ದೀವಿ. ಯಾಕಪ್ಪ ಅಂತಂದರೆ ಮಾಡೋಕ್ಕೆ ಟೈಮ್ ಇಲ್ಲ ಅಂತೇಳಿ ನೈಟ್ ಟೈಮಲ್ಲಿ ಬಂದಿದ್ದೀವಿ. ನೋಡಿ ಹಿಂಗೆ ಪರದ ಪರೋಟ, ಇದು ನಮ್ಮ ಎಗ್ ಬುರ್ಜು, ಮತ್ತು ಇದು ನಮ್ಮ ಚಿಕನ್ ಫ್ರೈ. ಏನಪ್ಪ ಅಂತಂದರೆ ನಮಗೆ ಮಾಡ್ಕೊಳ್ಳೋಕ್ಕೆ ಟೈಮ್ ಇಲ್ಲ ಇವತ್ತು, ಇಲ್ಲಾಂದರೆ ನಾವೇ ಮಾಡ್ತಿದ್ವಿ. ಅದಕ್ಕೋಸ್ಕರ ಪಾರ್ಸಲ್ ಕಡ್ಕೊಂಡ್ಬಂದಿದ್ದೀವಿ. ಇಲ್ಲಿ ಮೊದಲುಕುಂಟೆ ಹೋಗ್ಬಿಟ್ಟು ಡಾಬಾನಲ್ಲಿ ಸಖತ್ತಾಗಿ ಮಾಡ್ತಾರೆ. ಯಾಕಂದರೆ ಮೊದಲುಕುಂಟೆಯಲ್ಲಿ ಡಾಬಾ ಚೆನ್ನಾಗಿ ಮಾಡ್ತಾರೆ. ನಿಂಬೆ ಹಣ್ಣು ಹಿಂಡ್ತಾ ಇದ್ದಾರೆ. ಮತ್ತು ನಮ್ಮ ಎರಸಮ್ಮಿಯವರು. ಹೆಂಗಪ್ಪ ಕರಡಿ ಬಂದರೆ ಏನು ಮಾಡ್ತೀರಾ ನೀವು ಹೇಳ್ರಿ? ಕರಡಿ ಬಂದರೆ ಕರಡಿ ಏನು ಮಾಡಲ್ಲ. ಕರಡಿ ಸಡನ್ಲಿ ಬಂದ್ಬಿಡ್ತು ನಮ್ಮ ಹತ್ರ, ಹೊಟ್ಟೆ ಪಡಕ್ಕೆ ಬರ್ತದ. ಅದೇ ಹೊಟ್ಟೆ ಪಡಕ್ಕೆ ಬಂದು ತಿಂದು ಹೋಗುತ್ತೆ ಅಷ್ಟೇ. ಅಷ್ಟೇನಾ? ಏನು ಅದೇ ನಮ್ಮನ್ನ ಏನೇನು ಮಾಡಲ್ಲ, ನಾವು ಅದನ್ನು ಏನು ಮಾಡ. ಮೊನ್ನೆ ಬಂದಿತ್ತಲ್ಲ, ನಿಮ್ಗೆ ಏನು ಮಾಡ್ತಾ? ಬಂತು ಅಷ್ಟೇ, ಬ್ಯಾಟ್ರಿ ಹಾಕಿದ್ವಿ ಅಷ್ಟೇ. ಅದು ಅಂದ್ರೆ ನಿಮ್ಮನ್ನ ನೋಡಿ ಓಡೋಗ್ಬಿಡ್ತಾ? ನಮ್ಮ ನೋಡಿ ಬ್ಯಾಟ್ರಿ ಒಟ್ಟು ಅದ್ರ ಭಯ ಅದಕ್ಕಿರುತ್ತೆ, ನಮ್ಮ ಭಯ ನಮ್ಮ ಭಯ ಅದಕ್ಕೆ ಜಾಸ್ತಿ. ಮರಿ ಪೆಟ್ ಅಷ್ಟೇ. ಹೌದೌದು, ಮರಿಗಳಿಗೆ ಏನಾನ ಮಾಡ್ತಾರ ಅಂತೇಳಿ ನಮ್ಮ ಮೇಲೆ ಅಟ್ಯಾಕ್ ಮಾಡುತ್ತೆ. ಮನುಷ್ಯರೇ ನಾವು ಪ್ರಾಬ್ಲಮ್ ಮಾಡೋದು. ಹೌದು, ಒಳ್ಳೆ ಜೀವ ಅದು. ಹೌದು, ಅದಕ್ಕೂ ಭಯ ಇರುತ್ತೆ ನಮ್ಗಿಂತ ಜಾಸ್ತಿ. ಅದಕ್ಕೂ ಭಯ ಇರೋದು ಅದಕ್ಕೆ. ಹೌದೌದು, ನಾವು ಮಾಡ್ಕೊಂಡ್ರೆ ನೋಡಿ, ಅದಕ್ಕೆ ನಾವು ತೊಂದರೆ ಮಾಡಿದ್ರೇನೆ ಅದು ನಮ್ಗೆ ತೊಂದರೆ ಮಾಡೋದು. ಶಿವಣ್ಣ, ನಿಮ್ಮ ಜೀವನದಾಗ ನೀವು ಯಾವಾಗಾರ ಕರಡಿ ನೋಡಿದಿರಾ? ಮನಾರು ನನ್ನ ಗಾಡಿಗೆ ಅಡ್ಡ ಬಂದವ, 3 ಕರಡಿ ಅಡ್ಡ. ಅಂದರೆ ಇವರು ನಮ್ಮ ಶಿವಣ್ಣನವರು ಡ್ರೈವಿಂಗ್ ಮಾಡುವಾಗ ಅಡ್ಡ ಬಂದಿದ್ವಾ ಅಣ್ಣ? 2 ವೀಲರ್ಗೆ ಅಡ್ಡ ಬಂದವ. ಹಾಂ, ಎಲ್ಲಿ ಅಣ್ಣ? ಒಡ್ರ ತೋಟ. ಹಾಂ, ನಿಮ್ಮನ್ನ ಏನು ಸೈಡ್ ಆದ್ವಾ ಹೆಂಗೆ? ಸೈಡ್ ಅದಾವ, ರೋಡ್ ಪಾಸ್ ಆದ. ನಾನು ಒಟ್ಟು ನಿನಗೇನು ತೊಂದರೆ ಮಾಡಿಲ್ಲ, ನೀನು ಅವಕ್ಕೇನು ಡಿಸ್ಟರ್ಬ್ ಮಾಡಿಲ್ಲ? ಮಾಡಿಲ್ಲ. ಮುಂದೆ ಹೋದ್ರೆ ನಾನು ಪಾಸ್ ಆಗಿದ್ದೆ ಅಷ್ಟೇ. ಹಾಗೆ ಸ್ನೇಹಿತರೆ ನೋಡಿ, ಇದೆಲ್ಲ ಐಟಮ್ ಇದೆ, ಬನ್ನಿ ತಿನ್ನೋಣ. ಹಾಗೆ ಇವತ್ತು ಇನ್ನೊಂದು ಕತ್ಲು ಬೇರೆ, ಬೆಳಕಂತೂ ಇಲ್ಲ ಇವತ್ತು, ಬೆಳಕಿಲ್ಲ. ನಾಳೆನೇ ಅಮಾವಾಸ್ಯೆ, ಫುಲ್ ಕತ್ಲಲ್ಲಿ. ಬೆಳಕರಿದ್ರೆ ಅಮಾವಾಸ್ಯೆ ಇದೆ ಅಂತ ಒಂದು ಇದರಲ್ಲಿ ನಾವು ಕ್ಯಾಂಪಿಂಗ್ ಮಾಡ್ತಾ ಇದೀವಿ. ಅಲ್ಲ, ಬಂದ್ರೆ ನೋಡೋಣ, ಆದ್ರೆ ಸಾಧ್ಯ ಆದ್ರೆ ನಮ್ಮ ಒಂದು ವ್ಯೂವರ್ಸ್ಗೆ ತೋರಿಸೋಣ. ಯಾಕಂದರೆ ಅದಕ್ಕೋಸ್ಕರನೇ ನಾವು 2 ದಿನ ಬಂದಿದ್ದೆ ಅಂತ ಹೇಳಿದರು ನಮ್ಮ ಎರಸಮ್ಮಿಯವರು. ಅದಕ್ಕೋಸ್ಕರ ನಾನು ಇವತ್ತು ಇಲ್ಲಿ ಬಂದು ಕ್ಯಾಂಪ್ ಆಗ್ತಾಯಿದ್ದೀನಿ. ಸೊ ಈಗ ಸಮಯ ಬಂದ್ಬಿಟ್ಟು ಎಷ್ಟಪ್ಪ ಟೈಮು ನೋಡು? 9:50. ಹಾಂ, 9 ಸರ್. ಸೊ ಈಗ ಸಮಯ ಬಂದ್ಬಿಟ್ಟು 9:50 ಆಗಿದೆ. ಈಗ ಇಷ್ಟಪಡ್ತೀವಿ. ಇದು ನಮ್ಮ ಒಂದು ಟೆಂಟು. ನೋಡ್ತಾ ಇರಿ, ಆಗಾಗ ಎಚ್ಚರ ಆದಾಗ ನಿಮಗೆ ವಿಡಿಯೋ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ. ಯಾವುದಾದ್ರೂ ಒಂದು ಜೀವಿ ಕಂಡು ನಿಮ್ಗೆ ಖಂಡಿತವಾಗ್ಲಿ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ನನ್ನ ಮಾವರ ಡಾಬಾದಿಂದ ಊಟ ತಂದಿದ್ದೀವಿ ಇಲ್ಲೇ ಮೊದಲುಗುಂಟೆ ಗ್ರಾಮದಲ್ಲಿ. ಹಾಗೆ ಚೆನ್ನಾಗಿ ಮಾಡಿದರು ಊಟ, ಏನು ತುಂಬ ಖುಷಿಯಾಯಿತು. ಸೊ ಈಗ ಸಮಯ ಬಂದ್ಬಿಟ್ಟು ಬೆಳಗ್ಗೆ ಮುಂಜಾನೆ 4 ಗಂಟೆ ಆಗಿದೆ ಸ್ನೇಹಿತರೆ. ಚಳಿ ಏನು ಅಷ್ಟು ಚಳಿ ಅನಿಸಿಲ್ಲ ಟೆಂಟಲ್ಲಿ ಮಲಗಿರೋದ್ರಿಂದ. ಇನ್ನೂ ಮಲ್ಕೊಂಡಿದ್ದಾರೆ, ನನಗೆ ನಿದ್ದೆ ಬಂದಿಲ್ಲ, ಎದ್ದಾಳಿದೆ.
ಇದರೊಳಗಡೆ ಮಲ್ಕೊಂಡ್ರಂತೂ ಚಳಿ ಆಗಲಿಲ್ಲ, ಅಷ್ಟೊಂದು ಬೆಚ್ಚಗಿತ್ತು, ಹೀಟ್ ಆಗ್ತಾಯಿತ್ತು. ಥ್ಯಾಂಕ್ ಯು. ಸೊ ಈಗ ಸಮಯ ಬಂದ್ಬಿಟ್ಟು 6:30 ಆಯಿತು. ಎಲ್ಲ ಎದ್ದಿದ್ವಿ, ಇನ್ನೇನು ಮನೆಗಡೆ ಹೋಗಬೇಕು. ಹಾಗೆ ಸ್ನೇಹಿತರೆ, ಕರಡಿ ಬರುತ್ತೆ ಅಂತ ಹೇಳಿದರು, ಯಾವುದೇ ಥರ ಕರಡಿ ಬರಲಿಲ್ಲ. ಹಾಗೆ ಈ ಒಂದು ಟೆಂಟ್ ಇದೆಯಲ್ಲ, ಕುರಿ ಮೇಕೆರಿಗೆ ತುಂಬಾ ಅನುಕೂಲ ಆಗುತ್ತೆ. ಯಾಕಪ್ಪ ಅಂತಂದರೆ ಈಗ ಹೊಲಗಳಲ್ಲಿ ಹೋಗ್ತಿರ್ತೀರ, ಅದರಲ್ಲಿ ಈ ಥರ ಇದ್ರ ಕಾಸ್ಟ್ ಬಂದುಬಿಟ್ಟು 2-2.5 ಸಾವಿರ ಬೀಳುತ್ತೆ. ರೇಟ್ ಇಟ್ಟಂಗಿದ್ದಾವೆ. ನಾರ್ಮಲ್ ಒಂದು 1500-2000ದಿಂದನೂ ಸಿಗ್ತವೆ. ಬಟ್ ಒಂದು 2000 ರೇಂಜಲ್ಲಾದರೆ ಚೆನ್ನಾಗಿರುತ್ತೆ. ಹಾಗೆ ಮಳೆ ಬಂದ್ರೂ ನೆನೆಯಲ್ಲ. ಹಾಗೆ ಇನ್ನೊಂದು ಏನಪ್ಪ ಅಂತಂದರೆ, ಈಗೆಲ್ಲ ಹೊಲಗಳಲ್ಲಿ ಹೋಗ್ತಿರ್ತವೆ ಕುರಿ ಮೇಕೆ, ಅಲ್ಲೇ ಮಲ್ಕೊತಾ ಇರ್ತೀರ. ಅಲ್ಲಿ ಇಲ್ಲಿ ಬಯಲಲ್ಲಿ ಮಲ್ಕೊಳ್ಳೋ ಬದಲು ಈ ಥರ ಟೆಂಟ್ ಹಾಕ್ಕೊಂಡು ಮಲ್ಕೊಳ್ಳಿ, ಖಂಡಿತ ಸೇಫ್ಟಿಯಾಗಿರುತ್ತೆ. ಚಳಿ ಆಗಲ್ಲ, ಇನ್ನೊಂದು ಸುಕ್ಕಡಿ ಕಡಿಯಲ್ಲ. ಹೌದು, ಇಷ್ಟು ಮಾತ್ರ ಸಜೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ವ್ಲಾಗ್ ಬಂದುಬಿಟ್ಟು ಇದಾಗಿತ್ತು. ಇನ್ನು ಟೆಂಟ್ ಮುದುರಿಸ್ಬಿಟ್ಟು ಮನೆ ಕಡೆ ಹೋಗೋದೇ ಇವತ್ತಿನ ವಿಡಿಯೋ. ಓಕೆ.